ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಉದಯಶಂಕರ್ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ವೀಕ್ಷಕರೇ, ಸಿಂಹ ರಾಶಿಯ ಫಲಾಫಲವನ್ನ ತಿಳಿದುಕೊಳ್ಳೋಣ. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ ಎಂಬಂತೆ ವರ್ಷಾರಂಭದಿಂದ ಮೇ 14ರವರೆಗೆ 10ನೇವನಾಗಿದ್ದ ಗುರು ಮುಂದೆ 11ನೇವನಾಗುವುದುಂಟು. ಕಾರಣ, ಆರಂಭದಲ್ಲಿ ಮಧ್ಯಮ ಫಲವಿದ್ದರೂ ಮುಂದೆ ಮುಂದೆ ಉತ್ತಮ ಫಲಗಳನ್ನು ಕೊಡುವುದುಂಟು. ಕ್ಷೇತ್ರಯಾತ್ರೆಗಳ ಅವಕಾಶಗಳಿದ್ದಂತೆ ಧಾರ್ಮಿಕ ಭಾವ ಬೆಳೆದು ಬರುವುದುಂಟು. ಉದ್ಯೋಗ ವ್ಯವಹಾರಗಳು ಮನಸ್ಸಿನಂತೆ ಮುನ್ನುಗ್ಗುವು. ನಗಲು ಕಲಿತವನು ಬಹುಕಾಲ ಬದುಕುತ್ತಾನೆ, ಬದುಕಲು ಕಲಿತವನು ನೋವಿನಲ್ಲೂ ನಗುತ್ತಾನೆ ಎಂಬಂತೆ ನೋವಿದ್ದರೂ ಸಹಿತ ಸಮಾಜದಲ್ಲಿ ಕಣ್ಮಣಿಯಾಗಿ ಕಾಣಿಸಿಕೊಳ್ಳುವಿರಿ. ಮಡದಿ ಮಕ್ಕಳು ಹಾಗೂ ಪರಿವಾರದ ಬಹು ಪ್ರಶಂಸೆಯನ್ನು ಮಾಡುತ್ತಾ ದಿನ ನೂಕುವುದುಂಟು. ಜಾತಕದಲ್ಲಿ ಶನಿ ಇದ್ದರೂ ಚಿಂತೆ ಇಲ್ಲ, ಆದರೆ ಅಕ್ಕಪಕ್ಕದಲ್ಲಿರುವ ಶಕುನಿಗಳಿಂದ ದೂರವಿರಿ. ನೂತನ ಆಸ್ತಿ ಸಂಗ್ರಹ ಯೋಜನೆಗಳು ಹುಡುಕಿಕೊಂಡು ಬರುವುದುಂಟು. ಮುಂದುವರಿಯಿರಿ. ಬಂಧುಗಳು ಹಿತ ಉಪದೇಶಗಳೊಂದಿಗೆ ಸಮಯಕ್ಕೆ ತಕ್ಕ ಸಹಕಾರಗಳನ್ನು ಕೊಡುವುದುಂಟು. ಜೀವನಕ್ಕೆ ಮೆರುಗು ತರುವುದಲ್ಲದೆ ಹಿತಶತ್ರುಗಳನ್ನು ಗುರುತಿಸಿ ನಯವಾದ ರೀತಿಯಲ್ಲಿ ದೂರ ಸರಿಸುವುದೊಂದು ನಿಮ್ಮ ಬುದ್ಧಿವಂತಿಕೆಯಾಗಬೇಕು. ಮಂಗಳ ಕಾರ್ಯಗಳು ನಿರ್ವಿಘ್ನವಾಗಿ ಜರುಗುವುದುಂಟು. ಶನಿಯು ವರ್ಷಾರಂಭದಿಂದ 8ನೇವನಾಗಿ ಇರುವುದರಿಂದ ಆಕಸ್ಮಿಕ ರೋಗ ಭಯ ಬಂದು ಬರಬಹುದು. ಮೊದಲು ಆಹಾರದಲ್ಲಿ ಎಚ್ಚರಿಕೆ ವಹಿಸಿ, ನಂತರ ವೈದ್ಯರ ಮಾತಿಗೆ ವಿಶ್ವಾಸ ಕೊಡಿ. ಈ ಸಮಯದಲ್ಲಿ ವಿಶೇಷ ಪ್ರಯಾಣಗಳನ್ನು ಮುಂದೂಡಿ ಮಾಡುವ ಕಾರ್ಯಗಳ ಬಗ್ಗೆ ಎಚ್ಚರ ಕೊಟ್ಟು ನಿರೀಕ್ಷಿತ ಗುಣಮಟ್ಟವನ್ನು ಕಾಯ್ದುಕೊಳ್ಳಿರಿ. ವಿದ್ಯಾರ್ಥಿಗಳಿಗೆ ಕಷ್ಟ ಆದರೂ ಇಷ್ಟವಾದ ವಿದ್ಯೆಯಲ್ಲಿ ಶ್ರೇಷ್ಠತೆಯನ್ನು ಕಾಯ್ದುಕೊಳ್ಳುವಿರಿ. ಅಲಕ್ಷ್ಯ ಮಾಡಿದ್ದಲ್ಲಿ ಅಪಾಹಪಿಯನ್ನ ಮಾಡಬೇಕಾಗುವುದು. ಬಹು ಹುಷಾರಿಂದ ಅಧ್ಯಯನ ಮುಂದುವರಿಸಿರಿ. ಗೃಹಿಣಿಯರಿಗೆ ಶುಭ ಫಲಗಳೇ ಅಧಿಕವಾಗಿದ್ದು ಭಗವತ್ ಆರಾಧನೆಯಿಂದ ಇನ್ನು ಹೆಚ್ಚಿಗೆ ಸಾಧಿಸಬಹುದು. ಒಟ್ಟಾರೆಯಾಗಿ ಈ ರಾಶಿಯವರು 100ಕ್ಕೆ 75ರಿಂದ 80ರವರೆಗೆ ಶುಭ ಫಲವನ್ನು ಪಡೆಯಬಹುದು. ಹೆಚ್ಚಿನ ಫಲಕ್ಕೆ ಗುರುದೇವತಾ ಆರಾಧನೆ ಇರಲಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ